ಯಾರಾದರೂ ಮನೆ ಹತ್ರ ಹೋದರೆ ಕೈ ಮುಗಿಬೇಕು ಅಂತ, ಅದರಲ್ಲಿ ಕೈಗೆ ಚಪ್ಪಲಿ ತಗೊಳ್ಳೋ ಅಷ್ಟು ಪಬ್ಲಿಕ್ ಇದಕ್ಕೆ ಸಿಸ್ಟಮ್ ಬೆಳಿಬಾರ್ದು. ಇಲ್ಲ ಏನೋ ಜಾಬ್ಗೆ ಹೋಗಿರ್ತಾರೆ, ಟ್ರಾನ್ಸ್ಫರ್ಗೆ ಹೋಗಿರ್ತಾರೆ, ಇವ್ರನ್ನ ಈ ಥರ ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ಳೋದಿದೆಯಲ್ಲ ಸಿಸ್ಟಮ್ಮು, ಇದು ತುಂಬ ನಿಲ್ಲಬೇಕು ಮೇಡಮ್. ಯಾರು ಬಿಡುಗಡೆ ಮಾಡೋರು ಅವ್ನು ಕರ್ಕೊಂಡು ಎತ್ಕೊಂಡು ಹೋಗ್ಲಿ ಬಿಡು, ಯಾವುದೇ ಸ್ಥಾನದಲ್ಲಿ ಇರಲಿ, ಅವ್ರು DCM ಆಗಿರಲಿ CM ಆಗಿರಲಿ. ಇದು ನೆಕ್ಸ್ಟ್ ಸಮಾಜಕ್ಕೆ ಏನು ಕೊಡ್ತಾರೆ ಇವ್ರು ರಾಜಕಾರಣ ಮಾಡೋದು? ಲವ್ ಜಿಯಾದಂತ ಸಾಯಿಸಿದ್ದು ಅದನ್ನು ಪ್ರತಿಭಟನೆ ಮಾಡೋಗ್ತಾನೆ, ಇವತ್ತು ಇಲ್ಲಿ ಹೋಗ್ತೀರಾ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಇವರಿಗೆ? ತಪ್ಪು ಮಾಡೋನ ಎತ್ಕೊಂಡು ಒಳಗಡೆ ಹಾಕ್ಲಿ ಅಲ್ವಾ? ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋದರೆ ಇದು ನೀಚತನ. ಲವ್ ಮಾಡೋದು ಸಾಯಿಸ್ಬಿಡೋದು, ಇನ್ನೊಬ್ಬ ಹೆಣ್ಮಗಳಂದರೆ ಅವರ ವೀಕ್ನೆಸ್ನ ತಿಳ್ಕೊಂಡು ಈ ಥರ ಯೂಸ್ ಮಾಡ್ಕೊಳ್ಳಿ ತುಂಬ ತಪ್ಪು ಅಲ್ವಾ? ಸರ್, ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ, ವಿಡಿಯೋಗಳು ರಿಲೀಸ್ ಆಗಿದ್ದಾವೆ ಅಂತ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತನಿಖೆ ನಡೀತಾ ಇದೆ. ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ. ಯಾರೇ ಹೆಣ್ಣು ಮಕ್ಕಳಾದರೆ ಮಕ್ಕಳೇ ಅಲ್ವಾ, ಅವ್ರ ಸಮಾಜದಲ್ಲಿ ಓಡಾಡೋಕ್ಕಾಗಲ್ಲ. ಇದು ತುಂಬ ಅಸಹ್ಯ. ಇನ್ನೊಂದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ, ರಾಜಕೀಯವಾಗಿ ಇನ್ನೊಬ್ಬರನ್ನ ಪರ್ಸನಲಾಗಿ ರೆಕಾರ್ಡ್ ಮಾಡಿ ಇದೆಲ್ಲ ಪಬ್ಲಿಕ್ ಮಾಡಿ ಮಾನಮಾರಿ ತೆಗಿತಾ ಇದ್ದಾರೆ. ಇದು ಹೆಣ್ಮಕ್ಳಿಗೂ ಅವಮಾನನೇ, ಗಂಡು ಮಕ್ಳಿಗೂ ಅವಮಾನನೇ, ತಂದೆ ತಾಯಿಗೂ ಅವಮಾನನೇ, ಅವ್ರ ಮಕ್ಕಳು ರಿಲೇಷನ್ನು ಫ್ರೆಂಡ್ಸು ಹೆಂಗಿರುತ್ತಲ್ವಾ, ತುಂಬ ಅಸಹ್ಯ. ಅದೇ ಆಗಲಿ. ಮತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನನ್ನೊಂದು ಕ್ವಶನ್ನು, ನೀವು ಅವರು ಕಾರ್ಪೊರೇಟ್ ಹೆಣ್ಮಗಳನ್ನ ಸಾಯಿಸಿದ್ರೆ ಪ್ರತಿಭಟನೆಗೆ ಬರದೇ ಈಗ ಮಹಿಳಾ ಮಂಡಳಿ ಇದಕ್ಕೆ ಪ್ರತಿಭಟನೆ ಮಾಡ್ತೀರಾ? ಅವರು ಹೆಣ್ಮಗಳು ತಾನೆ ಅಲ್ವಾ? ಲವ್ ಜಿಯಾದಂತ ಸಾಯಿಸಿದ್ದು ಅದನ್ನು ಪ್ರತಿಭಟನೆ ಮಾಡೋಗ್ತಾನೆ, ಇವತ್ತು ಇಲ್ಲಿ ಹೋಗ್ತೀರಾ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಇವರಿಗೆ? ಇದು ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಯಾರೇ ಆಗಲಿ, ಇದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ. ತಪ್ಪು ಮಾಡೋನ ಎತ್ಕೊಂಡು ಒಳಗಡೆ ಹಾಕ್ಲಿ ಅಲ್ವಾ? ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋದರೆ ಇದು ನೀಚತನ. ಅವ್ನು ತಪ್ಪು ಮಾಡಿದರೆ ಅವ್ನು ಒಳಗಡೆ ಹಾಕಿ, ಅವ್ರ ಫ್ಯಾಮ್ಲಿನೆಲ್ಲ ತೆಗಿಯೋದು ತಪ್ಪಲ್ವಾ? ಹಂಗಾಗಿ ದಯವಿಟ್ಟು ತಪ್ಪಾದರೆ ಶಿಕ್ಷೆ ಆಗಲಿ ಬಿಡಿ. ಇದೇನಾದ್ರೂ ಸತ್ಯ ಅಂತ ಸಾಬೀತಾದ್ರೆ ಈ ತರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋರಿಗೆ ಯಾವ ರೀತಿ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನೀವು ಬಯಸ್ತೀರಾ? ಮೇಡಮ್, ಕಠಿಣವಾದ ಶಿಕ್ಷೆನೇ ಆಗಬೇಕು. ಯಾಕಂದರೆ ನೆಕ್ಸ್ಟ್ ಇನ್ನೊಬ್ರು ಯಾರು ಆ ಥರ ತಪ್ಪು ಮಾಡೋಕ್ಕೆ ಹೋಗಬಾರ್ದು, ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಇವತ್ತು ಆ ಹೆಣ್ಮಕ್ಳಿಗಾಗಿದ್ದು ನೆಕ್ಸ್ಟ್ ನನ್ನ ಹೆಣ್ಮಕ್ಳಿಗೂ ಆಗುತ್ತೆ. ಅದು ತಪ್ಪು. ಮತ್ತು ಇನ್ನೊಬ್ರಿಗೆ ಕಠಿಣವಾದ ಸಂದೇಶ ಹೋಗಬೇಕು. ಒಬ್ಬ ಹೆಣ್ಮಗಳು ಅಂದರೆ ಲವ್ ಮಾಡೋದು ಸಾಯಿಸ್ಬಿಡೋದು, ಇನ್ನೊಬ್ಬ ಹೆಣ್ಮಗಳಂದರೆ ಅವರ ವೀಕ್ನೆಸ್ನ ತಿಳ್ಕೊಂಡು ಈ ಥರ ಯೂಸ್ ಮಾಡ್ಕೊಳ್ಳಿ ತುಂಬ ತಪ್ಪು ಅಲ್ವಾ? ಯಾರೇ ಹೆಣ್ಮಗಳಲ್ಲಿ ಏನೋ ಸಾಯಕ್ಕೆ ಹೋಗಿರ್ತಾಳೆ, ಇಲ್ಲ ಏನೋ ಜಾಬ್ಗೆ ಹೋಗಿರ್ತಾಳೆ, ಟ್ರಾನ್ಸ್ಫರ್ಗೆ ಹೋಗಿರ್ತಾರೆ, ಇವ್ರನ್ನ ಈ ಥರ ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ಳೋದಿದೆಯಲ್ಲ ಸಿಸ್ಟಮ್ಮು, ಇದು ತುಂಬ ನಿಲ್ಲಬೇಕು ಮೇಡಮ್. ಆ ನಿಲ್ಲಬೇಕಂದ್ರೆ ಮೊದಲು ಶಿಕ್ಷೆ ಆಗಬೇಕು, 100% ಶಿಕ್ಷೆ ಆಗಬೇಕು. ಆ ಹೆಣ್ಮಕ್ಳಿಗೆ ಕೂಡ ನ್ಯಾಯ ಸಿಗಬೇಕು, ಅವರು ಗೌರವಯುತವಾಗಿ ಓಡಾಡಬೇಕಲ್ವಾ? ಅದು ತಪ್ಪು, ತುಂಬ ತಪ್ಪು. ಅವ್ರಿಗೆ ಒಳ್ಳೇದಾಗಲಿ, ಇವನಿಗೂ ಶಿಕ್ಷೆ ಆಗಲಿ. ಇನ್ನೊಬ್ರಿಗೂ ಯಾರೇ ಮಾಡಿದ್ರು, ಯಾವುದೇ ಪಕ್ಷ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾರೇ ಆಗಿರಲಿ, ತಪ್ಪೇ. ಕಾನೂನಲ್ಲಿ ಏನಿದೆಯೋ ಕರೆಕ್ಟಾಗಿ ಅವ್ರು ಶಿಕ್ಷೆ ಆಗಬೇಕು. ಅದು ಕಠಿಣವಾಗಿ ಶಿಕ್ಷೆ ಆಗಬೇಕು, ಪಬ್ಲಿಕ್ಕು ಅರ್ಥ ಆಗಬೇಕು. ನೆಕ್ಸ್ಟ್ ಜನ್ರೇಷನ್ಗೆ ನಾವು ತಪ್ಪು ಮಾಡಿದ್ರೆ ಈ ಥರ ಶಿಕ್ಷೆ ಇದೆ ಅಂತ ಕೂಡ ಅವ್ರಿಗೆ ಗೊತ್ತಾಗಬೇಕು, ಆ ಥರ ಶಿಕ್ಷೆ ಆಗಬೇಕು. ಇವತ್ತು ಟೆಕ್ನಾಲಜಿ ಇದರಲ್ಲಿ ಎಲ್ಲಿ ಸ್ಟಾರ್ಟ್ ಆಯಿತು? ಪೆನ್ ಡ್ರೈವು ಮೂಲ ಸಿಗುತ್ತೆ. ಯಾರು ಬಿಡುಗಡೆ ಮಾಡೋರು ಅವ್ನು ಕರ್ಕೊಂಡು ಎತ್ಕೊಂಡು ಹೋಗ್ಲಿ ಬಿಡು, ಯಾವುದೇ ಸ್ಥಾನದಲ್ಲಿ ಇರಲಿ, ಅವ್ರು DCM ಆಗಿರಲಿ CM ಆಗಿರಲಿ. ಇದರಿಂದ ಕೈವಾಡ ಇದ್ದರೆ ಮುಲ್ಲಾಜಿಲ್ದ ಕಾನೂನು ಕ್ರಮ ತಗೊಳ್ಳಿ ಬಿಡಿ. ನಾಳೆ ಇನ್ಯಾರಿಗೂ ಈ ಥರ ಅವಕಾಶ ಹೊಲ್ಚ ರಾಜಕೀಯ ಬರಬಾರ್ದು ಅಲ್ವಾ? ರಾಜಕಾರಣ ಮಾಡಲಿ. ತುಂಬ ಪರ್ಸನಲ್ ವಿಷಯಗಳದೆಲ್ಲ ತೊಗೊಂಬಂದು ಅಸಹ್ಯವಾಗಿ ಮಾಡ್ತಾಯಿದ್ರೆ ಇಡೀ ಇಂಡಿಯಾದಲ್ಲಿ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಈ ಥರ ಕಚಡ ರಾಜಕೀಯ ಆಗಿದೆ. ಇದು ನೆಕ್ಸ್ಟ್ ಸಮಾಜಕ್ಕೆ ಏನು ಕೊಡ್ತಾರೆ ಇವರು ರಾಜಕಾರಣ ಮಾಡೋದು ಅಲ್ವಾ? ಅದು ಮಾಡಬೇಕು ಅಂದರೆ ಮೊದಲು ಮೂಲ ಯಾರಿದಾನೋ ಅವ್ನು ಕಂಡುಹಿಡಿಬೇಕು. ಯಾರು ಬಿಟ್ಟರು ಏನು ಅನ್ನೋದು ಕಾನೂನು ರೀತಿಯಲ್ಲಿ ತನಿಖೆ ಆಗಲಿ. ಯಾರು ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಮಾಡಬಾರ್ದು. ಅವ್ನು ಯಾರೇ ಆಗಿರಲಿ, ಯಾರು ತಪ್ಪು ಮಾಡೋರು ಅವ್ನು ಶಿಕ್ಷೆ ಆಗಲಿ ಮೇಡಮ್. ತುಂಬ ತಪ್ಪು ಮೇಡಮ್. ಯಾಕಂದರೆ ಒಬ್ಬ ನಾಯಕ ಆದವನು ತುಂಬ ಜನಕ್ಕೆ ಆದರ್ಶ ವ್ಯಕ್ತಿ ಆಗಿರ್ತಾನೆ. ಒಳ್ಳೆ ಕೆಲಸ ಮಾಡಬೇಕು, ಯಾರಾದರೂ ಮನೆ ಹತ್ರ ಹೋದರೆ ಕೈ ಮುಗಿಬೇಕು ಅಂತ, ಅದರಲ್ಲಿ ಕೈಗೆ ಚಪ್ಪಲಿ ತಗೊಳ್ಳೋ ಅಷ್ಟು ಪಬ್ಲಿಕ್ ಇದಕ್ಕೆ ಸಿಸ್ಟಮ್ ಬೆಳಿಬಾರ್ದು ಅಲ್ವಾ? ಯಾವುದೇ ಒಬ್ಬ ನಾಯಕ ಅನ್ನೋದು ಸರ್ವೆಂಟ್ ಇದ್ದಂಗೆ, ಅವ್ರು ಸೇವಕನೇ ಕಚಡ ಕೆಲಸ ಮಾಡಿದ್ರೆ ನೀನು ಏನು ಸಂದೇಶ ಕೊಡ್ತೀಯ? ನೀನು ಈ ದೇಶಕ್ಕೆ ಏನು ನಾಯಕ ಆಗ್ತೀಯ? ನೀನು ಇನ್ಯಾರಿಗೇನು ಒಳ್ಳೇದು ಮಾಡ್ತೀರಾ ನೀವು ಅಲ್ವಾ? ಯಾವುದೇ ಆಗಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಇದ್ದವನು ಸ್ವಲ್ಪ ಕ್ಲೀನ್ ಹ್ಯಾಂಡ್ ಆಗಿರೋದು ತುಂಬ ಒಳ್ಳೆಯದು. ಅವ್ರು ನೋಡಿ ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕೇ ಹೊರತು ಅವ್ರು ನೋಡಿ ನೆಕ್ಸ್ಟ್ ಜನ್ರೇಷನ್ ಉಗಿ ಥರ ಆಗಬಾರ್ದು ಅಂತ ನಾಯಕತ್ವ ಬರಬೇಕು ಎಲ್ರಿಗೂ. ಇವತ್ತು ಮೋದಿಜಿ ನೋಡಿ ಯಾರಾದರೂ ಬೆಳೆ ತೋರ್ಸೋಕ್ಕಾಗುತ್ತಾ? ಯೋಗಿಜಿ ನೋಡಿ ಏನು ತೋರ್ಸೋಕ್ಕಾಗುತ್ತಾ? ಆ ಥರ ಬರಲಿ, ಎಲ್ಲ ಪಕ್ಷದಲ್ಲೂ ಬರಲಿ. ಅದೇನು BJP ಅಂತಲ್ಲ, ಕಾಂಗ್ರೆಸ್ ಆದರೂ ಬರಲಿ, JDS ಆದರೂ ಬರಲಿ. ಅದು ಯಾರು ಒಳ್ಳೆ ವ್ಯಕ್ತಿ ಬಂದರೂ ಅದು ನಮ್ಮ ದೇಶಕ್ಕೆ ಒಳ್ಳೇದಲ್ವಾ? ಹಂಗಾಗಿ ಇದೆಲ್ಲ ಪಾಪ ಲೇಡೀಸ್ಗೆ ಈ ಥರ ಆಗೋದು ತುಂಬ ತಪ್ಪದು. ನೊಂದ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಧೈರ್ಯ ತುಂಬಕ್ಕೆ ಇಷ್ಟಪಡ್ತೀರಾ? ಈಗ ಏನಾಗಿದೆಯೋ ಅದಂತೂ ನಾವ್ಯಾರು ಕೈ ತಂದುಕೊಡೋಕ್ಕಾಗಲ್ಲ ಮೇಡಮ್. ಯಾರೇ ಆಗಲಿ ದೇವ್ರ ದಯದಿಂದ ಅವ್ರಿಗೆ ಒಳ್ಳೆ ಜೀವನ, ಒಳ್ಳೆ ಗೌರವ ಕೊಡಬೇಕು. ಅವರು ನಮ್ಮ ಅಕ್ಕ ತಂಗಿಯರಿದ್ದಂಗೆ ಅವ್ರಿಗೆ ಒಳ್ಳೆ ಗೌರವ ಕೊಟ್ಟು ಸಮಾಜದಲ್ಲಿ ನೋಡಬೇಕೇ ಹೊರತು ಇವ್ರು ಎಲ್ಲೋ ಅಲ್ಲಿ ಏನೋ ಆಗಿದೆ ಅಂದ್ಬಿಟ್ಟು ಇನ್ನೊಬ್ರು ಅದನ್ನು ಅಡ್ವಾಂಟೇಜ್ ತಗೊಳಕ್ಕೆ ಹೋಗ್ಬಾರ್ದು. ದಯವಿಟ್ಟು ಅವ್ರನ್ನ ತಂಗಿ ಅಂದ್ಬಿಟ್ಟು ತಪ್ಪು ಆಗೋಗಿದೆ ಕ್ಷಮಿಸ್ಬಿಟ್ಟು ಮುಂದಿನ ಜೀವನ ಗೌರವಯುತವಾಗಿ ನಡ್ಕೊಳ್ಬೇಕು. ಆ ಥರ ನಾವು ನೋಡಬೇಕು ಅವ್ರಿಗೆ.